ನಮ್ಮ ಕರ್ನಾಟಕದಲ್ಲಿ ವಕ್ಫನ ಭೂ ಕಬಳಿಕೆ ಅನ್ನತಕ್ಕಂಥ ವಿಷಯ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆದದ್ದು ನಮಗೆ ಗೊತ್ತೇ ಇದೆ. ರೈತರ ತನ್ನ ಹೊಲದ ಪಹಣಿ ಪತ್ರಿಕೆಯಲ್ಲಿ ವಕ್ಫನ ಹೆಸರು ಬಂದಿರುವಂಥದ್ದರಿಂದ ಆತಂಕಕ್ಕೆ ಒಳಗಾಗಿದ್ರು. ಇನ್ನೆಲ್ಲೋ ಸುದ್ದಿ ಬಂತು, 1500 ವರ್ಷಗಳಷ್ಟು ಹಳೆಯದಾಗಿರತಕ್ಕಂಥ ದೇವಸ್ಥಾನ ವಕ್ಫ್ ತನ್ನದು ಅಂತ ಹೇಳಿಕೊಂಡಿತ್ತಂತೆ. ಒಂದು ಕಡೆ ಅಂತೂ ಊರಿಗೆ ಊರೇ, ಹಳ್ಳಿಗೆ ಹಳ್ಳಿನೇ ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡಿಬಿಟ್ಟಿತ್ತಂತೆ. ಏನು ಹೇಳೋಣ, ವಿಧಾನಸೌಧ, ಸಂಸತ್ತು, ಕೆಂಪು ಕೋಟೆ ಕೂಡ ಇವೆಲ್ಲವೂ ವಕ್ಫ್ ಅಂತೆ. ಇದೆಲ್ಲ ಸುದ್ದಿ ನಾವು ಕೇಳ್ತಾ ಇದ್ವಿ. ಇದಕ್ಕೆ ಕಾರಣ ಏನಿರಬಹುದು ಅಂತ ಹೇಳಿದರೆ, 1995ರಲ್ಲಿ ವಕ್ಫ್ ಕಾಯ್ದೆಯಲ್ಲಿ ತಿದ್ದುಪಡಿ ಆಯಿತು. ತದನಂತರ 2013ರಲ್ಲಿ UPA ಸರ್ಕಾರದ ಸಮಯದಲ್ಲಿ ತಿದ್ದುಪಡಿ ಆದ ನಂತರ ಇಷ್ಟೆಲ್ಲ ಬವಣೆಗಳು ಪ್ರಾರಂಭವಾಯಿತು. ನಮಗೆ ಗೊತ್ತಿದೆ, ರಾಜೇಂದ್ರ ಸಾಚಾರ್ ವರದಿಯಲ್ಲಿ ಮುಸಲ್ಮಾನರ ಪರಿಸ್ಥಿತಿ ಬಹಳ ಶೋಚನೀಯವಾಗಿದೆ ಅಂತ ಹೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣನೂ ಹೇಳಿದ್ದಾರೆ. ಈ ವಕ್ಫ್ನ ಏನು ಕಾಯ್ದೆ ಇದೆ, ಆ ವಕ್ಫಿನಿಂದಲೇ ಈ ಬಡ ಮುಸಲ್ಮಾನರ ಹಿತೋದ್ಧಾರಕ್ಕೋಸ್ಕರ ಕೆಲಸ ಮಾಡಬೇಕಾಗಿರತಕ್ಕಂಥ ವಕ್ಫ್ ಯಾವ ಕೆಲಸನೂ ಮಾಡಲಿಲ್ಲ. ಒಂದು ಅಂದಾಜಿನ ಪ್ರಕಾರ 10 ಲಕ್ಷ ಕೋಟಿಗಿಂತಲೂ ಹೆಚ್ಚಿರತಕ್ಕಂಥ ಸಂಪತ್ತನ್ನು ಹೊಂದಿರತಕ್ಕಂಥ ಈ ವಕ್ಫ್, ಅದರ ಆದಾಯ ವರ್ಷಕ್ಕೆ ಕೇವಲ 163 ಕೋಟಿ ಆದಾಯ ಅಂತೆ. ಅದರಿಂದ ಮುಸಲ್ಮಾನ ಸಮುದಾಯವನ್ನು ಉನ್ನತಿಗೆ ತರಬೇಕು ಅಂತ ಹೇಳಿದರೆ ಸಾಧ್ಯನಾ? ಇಲ್ಲಿ ಎಲ್ಲೋ ಇದರಲ್ಲಿ ಲೋಪ ಕಂಡು ಬಂದಿದೆ ಅನ್ನುವಂಥದ್ದು ವೇದ್ಯವಾಗುವುದಿಲ್ವಾ? ವಕ್ಫ್ನ ಕಾಯ್ದೆಯನ್ನು ಒಂದ್ಸತಿ ನೋಡಿದರೆ ಇಲ್ಲಿ 2 ರೀತಿಯ ಸರ್ಕಾರ ಆಡಳಿತ ಮಾಡ್ತಾ ಇದೆಯೇನೋ ಅಂತ ಭಾಸವಾಗ್ತಾ ಇತ್ತು. ನಮ್ಮ ಉಚ್ಚ ನ್ಯಾಯಾಲಯಕ್ಕಿಂತಲೂ ಒಂದು ಕೈ ಮೇಲೇನೆ ಈ ವಕ್ಫ್ ಟ್ರಿಬ್ಯುನಲ್ ಅನ್ನತಕ್ಕಂಥ ಭಾವನೆ ಬರುವಂಥದ್ದು ಸಹಜ. ಯಾಕೆ ಹೇಳ್ತೀನಿ, ಉದಾಹರಣೆಗೆ ಒಬ್ಬ ರೈತನ ಹೊಲವನ್ನು ವಕ್ಫ್ ತನ್ನದೆಂದು ಘೋಷಣೆ ಮಾಡಿದರೆ, ಆ ವಕ್ಫ್ನ ಘೋಷಣೆಯಂತೆ ಮೊದಲು ಗಜೆಟ್ ಮಾಡತಕ್ಕಂತಹ ಬಾಧ್ಯತೆ ಇತ್ತು. ಆಮೇಲೆ ಈ ರೈತನೇ ಹೋಗಿ ಇದು ಜಮೀನು ನನ್ನದು ಅಂತ ದಾಖಲೆ ಸಮೇತ ಸಾಬೀತು ಮಾಡಬೇಕು ಇದೇ ವಕ್ಫ್ ಟ್ರಿಬ್ಯುನಲ್ನಲ್ಲಿ. ಯಾವಾಗ ವಕ್ಫ್ ಇದನ್ನು ತನ್ನ ಜಮೀನು ಅಂತ ಸಾಬೀತು ಮಾಡಲಿಕ್ಕೆ ವಿಫಲವಾಗುತ್ತೋ ಆಗ ಮಾತ್ರ ಗಜೆಟ್ನಲ್ಲಿ ಬದಲಾವಣೆ ಸಾಧ್ಯ. ಎಂತಹ ವಿಪರ್ಯಾಸ ಅಲ್ವಾ? ಇದೀಗ ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆಯನ್ನು ಯೂನಿಫೈಡ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಕ್ಟ್ ಹೆಸರಿನಲ್ಲಿ ತಿದ್ದುಪಡಿಯನ್ನು ತಂದಿದೆ. ಅಂದರೆ ಉಮ್ಮೀದ್ ಅಂತ ಇದರ ಹೆಸರನ್ನಿಟ್ಟಿದೆ. ಇದು ಬಡ ಮುಸಲ್ಮಾನರ ಬಾಳಿಗೆ ಖಂಡಿತವಾಗಿಯೂ ಒಂದು ಉಮ್ಮೀದ್ ಅಂತ ಹೇಳೋದಕ್ಕೆ ಖುಷಿಯಾಗ್ತಾ ಇದೆ. ಇದರ ಪರಿಣಾಮದಿಂದ ನಾವು ಇದೀಗ ಹೈಕೋರ್ಟ್ಗೂ ಹೋಗುವಂಥ ಅವಕಾಶ ಸಿಗುತ್ತೆ. ಮತ್ತು ಈ ವಕ್ಫಿನಲ್ಲಿ ಆಗತಕ್ಕಂತಹ ಅನಾಚಾರ ಮತ್ತು ದುರ್ಬಳಕೆಯನ್ನು ತಡೆ ಹಿಡಿಯಬಹುದು. CAGಯಿಂದಲೂ ಕೂಡ ಇದರ ಆಡಿಟ್ ಆಗುತ್ತೆ ಮತ್ತು ಸರಿಯಾದ ಮಾದರಿಯಲ್ಲಿ ಸರ್ವೆಯನ್ನು ಕೂಡ ಮಾಡಬಹುದು. ಇದರಿಂದ ಬಡ ಮುಸಲ್ಮಾನರಿಗೆ ಉಪಯೋಗ ಖಂಡಿತ ಆಗುತ್ತೆ. ಅಷ್ಟೇ ಅಲ್ಲ, ಮುಸಲ್ಮಾನರಲ್ಲಿ ಹಿಂದುಳಿದಂತಹ ಪಶ್ಮಂದ ಇರಬಹುದು, ಅಥವಾ ಬೋರಾ ಕಮ್ಯುನಿಟಿ ಇರಬಹುದು, ಅಥವಾ ಅಗಾಖಾನಿ, ಇವರೆಲ್ಲರೂ ಈ ವಕ್ಫಿನ ಅಡಿಯಲ್ಲಿ ಬರ್ತಾರೆ. ಅವರಿಗೂ ಕೂಡ ಈ ವಕ್ಫಿನಿಂದ ಲಾಭ ಸಿಗುತ್ತೆ. ಮಹಿಳೆಯರು ಕೂಡ ಈ ವಕ್ಫಿನ ಭಾಗವಾಗಬಹುದು. ಇವೆಲ್ಲ ಕಾರಣಗಳಿಂದ ಈ ವಕ್ಫ್ ತಿದ್ದುಪಡಿ ಕಾಯ್ದೆ ಒಂದು ಹೊಸ ಶಕೆಯನ್ನು ಮುಸಲ್ಮಾನ ಜನಾಂಗದಲ್ಲಿ ಸೃಷ್ಟಿಸಲಿಕ್ಕೆ ಹೊರಟಿದೆ ಅಂತ ಹೇಳಿದರೆ ಇದು ಅತಿಶಯೋಕ್ತಿ ಅಲ್ಲ. ಯಾಕೆ ಅಂತ ಹೇಳಿದರೆ, ಮುಸಲ್ಮಾನರು ತನ್ನ ಶ್ರಮದಿಂದ ದುಡಿದ ದ್ರವ್ಯವನ್ನೋ ಜಾಗವನ್ನೋ ಅಲ್ಲಾಹನಿಗೆ ಕೊಡ್ತೇನೆ, ಅಥವಾ ಮುಸಲ್ಮಾನರ ಶ್ರೇಯೋಭಿವೃದ್ಧಿಗೆ ಕೊಡ್ತೀನಿ, ಅಥವಾ ಮುಸಲ್ಮಾನರ ಶಿಕ್ಷಣಕ್ಕೆ ಕೊಡ್ತೀನಿ ಅಂತ ಬರೆದು ಕೊಟ್ಟಂತಹ ದಾನವಾಗಿ ಕೊಟ್ಟಂತಹ ಆಸ್ತಿಯನ್ನು ವಕ್ಫ್ ನೋಡಿಕೊಳ್ಬೇಕು. ಆದರೆ
ಇಷ್ಟು ದಿನಗಳ ಕಾಲ ಅದರ ಭಯಂಕರವಾಗಿರ್ತಕ್ಕಂಥ ದುರ್ಬಳಕೆ ಆಗ್ತಾ ಇತ್ತು. ಅದನ್ನು ಸರಿಯಾದ ರೀತಿಯಲ್ಲಿ ಕೇಳೋರಿರಲಿಲ್ಲ. ಆದರೆ ಇವಾಗ ಸಿಸ್ಟಮ್ಯಾಟಿಕ್ ಆಗಿ ಅದನ್ನು ನೋಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಈ ತಿದ್ದುಪಡಿಯ ಮುಖಾಂತರ ನೋಡಬಹುದು ಅಂತ ಹೇಳ್ತಾ, ಈ ವಕ್ಫಿನ ತಿದ್ದುಪಡಿಗೆ ನಮ್ಮೆಲ್ಲರ ಸಮರ್ಥನೆಯಿಂದ ಇವತ್ತಿದು ಸಾಧ್ಯವಾಗಿದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ನಮಸ್ಕಾರ.